ನಿನಗಾಗಿ ಭಾಗ 209. ಪ್ರಜ್ವಲ್ ತುಂಬ ಚಳಿಯಿಂದ ಇರುವುದರಿಂದ ಇವಳಿಗೆ ಭಯವಾಗಿ ಪವಿತ್ರ ಅವನನ್ನು ಬೆತ್ತಲಗೊಳಿಸಿ ತಾನು ಬೆತ್ತಲಾದಳು. ಅವನನ್ನು ಗಟ್ಟಿಯಾಗಿ ತಬ್ಬಿಕೊಳ್ಳುತ್ತಾಳೆ. ಅವಳ ಒಳಹುಡುಪುಗಳು ಇಲ್ಲ, ಅವನ ಒಳಹುಡುಪುಗಳೂ ಇಲ್ಲ. ಇಬ್ಬರೂ ಸಂಪೂರ್ಣವಾಗಿ ಒಂದಾಗಿದ್ದಾರೆ. ಅವರ ಚಳಿ ಈಗಲೂ ಕೂಡ ಕಡಿಮೆಯಾಗುತ್ತಿಲ್ಲ. ಇವಳು ಅವನ ಮುಖದ ಮೇಲೆ, ಅವನ ದೇಹದ ಮೇಲೆ ತನ್ನ ಬಾಯಿಂದ ಮುತ್ತುಗಳನ್ನು ಕೊಡುತ್ತಿದ್ದಾಳೆ. ಈಗಲೂ ಕೂಡ ಅವನ ಚಳಿ ಕಡಿಮೆಯಾಗುತ್ತಿಲ್ಲ. ಅವಳು ಭಯಪಟ್ಟಿದ್ದಾಳೆ. ಎಲ್ಲಿ ಪ್ರಜ್ವಲನನ್ನು ಸಂಪೂರ್ಣವಾಗಿ ಕಳೆದುಕೊಂಡು ಬಿಡುತ್ತೇನೆ, ನನ್ನಿಂದ ಅವನು ಸಂಪೂರ್ಣವಾಗಿ ಪ್ರಪಂಚವನ್ನು ಬಿಟ್ಟು ಹೊರಟು ಹೋದರೆ ನಾನು ಹೇಗೆ ಬದುಕಲಿ ಅಂತ ಯೋಚಿಸುತ್ತಾ ಅವಳು ಕಂಗಾಲಾಗುತ್ತಾಳೆ. ಕೊನೆಗೆ ಅವಳು ತನಗೇ ತಿಳಿಯದೆ ಅವನನ್ನು ಇನ್ನೂ ಗಟ್ಟಿಯಾಗಿ ತಬ್ಬಿಕೊಳ್ಳುತ್ತಾಳೆ. ಇಷ್ಟೇ ಅಲ್ಲದೆ ಅವನ ತುಟಿಗಳಿಗೆ ದೀರ್ಘವಾಗಿ ಮುತ್ತುಗಳನ್ನು ಕೊಡಲು ಆರಂಭಿಸುತ್ತಾಳೆ. ಮೊದಲು ಪ್ರಜ್ವಲ್ ಸಹಕರಿಸುತ್ತಿರಲಿಲ್ಲ. ಅವನಿಗೆ ಸರಿಯಾಗಿ ಪ್ರಜ್ಞೆ ಇರುತ್ತಿರಲಿಲ್ಲ. ಯಾವಾಗ ಇವಳು ಮುತ್ತನ್ನು ಕೊಡಲು ಆರಂಭಿಸಿದಳು, ಅವನಿಗೆ ನೀಟಾಗಿ ಪ್ರಜ್ಞೆ ಬಂತು. ಅವನು ಕೂಡ ಕ್ರಮೇಣ ಇವಳ ಮುತ್ತಿಗೆ ಸ್ಪಂದಿಸಲು ಶುರು ಮಾಡಿದ. ಇಬ್ಬರೂ ಒಂದು ರೀತಿ ರೋಮಾಂಚನಕರವಾದ ಸಮಯವನ್ನು ಕಳೆಯುತ್ತಿದ್ದಾರೆ. ನಿರಂತರವಾಗಿ ಅವರ ಮುತ್ತುಗಳು ಒಂದಾಗುತ್ತಾ ದೇಹವೂ ಕೂಡ ಒಂದಾಯಿತು. ತುಂಬಾ ದಿನಗಳ ಬಳಿಕ ಪ್ರಜ್ವಲ್ ಮತ್ತು ಪವಿತ್ರ ಒಂದಾದರು. ಪ್ರಜ್ವಲ್ಗೆ ಕ್ರಮೇಣ ಚಳಿ ಕಡಿಮೆ ಆಯಿತು. ಅವನು ವಾಸ್ತವಕ್ಕೆ ಬರುತ್ತಿದ್ದಾನೆ. ಏನಾಗಿತ್ತು ಅನ್ನುವುದನ್ನು ಮರೆತು ಬಿಟ್ಟಿದ್ದಾನೆ. ಈಗ ಆಗುತ್ತಿರುವುದನ್ನು ಅವನು ಅನುಭವಿಸುತ್ತಿದ್ದಾನೆ. ಒಂದು ರೀತಿ ಸುಖ ಸಿಗುತ್ತಿದೆ. ತುಂಬಾ ದಿನಗಳ ಬಳಿಕ ಇವಳು ತನ್ನ ಮೇಲೆ ಬಿದ್ದಿರುವುದು ಇದೇ ಮೊದಲ ಬಾರಿ. ಏನೋ ಯಾವಾಗಲೂ ಇವನು ಹಿಂದೆ ಹೋಗಿ ಅವಳ ದೇಹದ ರಸವನ್ನು ಹಿಂಡಲು ತುಂಬಾ ಕಷ್ಟ ಪಡುತ್ತಿದ್ದ. ಆದರೆ ಇಂದು ಅವಳೇ ತನ್ನ ದೇಹವನ್ನು ಸಂಪೂರ್ಣವಾಗಿ ಕೊಟ್ಟಿದ್ದಾಳೆ. ಅಲ್ಲದೆ ಪ್ರಜ್ವಲನ್ನು ಕೂಡ ಮುದ್ದಿಸುತ್ತಿದ್ದಾಳೆ. ಅವನು ಕೂಡ ಅವಳನ್ನು ಮುದ್ದಿಸುತ್ತಿದ್ದಾನೆ. ಅವನ ಪ್ರೀತಿಯನ್ನು ಪಡೆಯಲು, ಅವನನ್ನು ತನ್ನವನನ್ನಾಗಿಸಿಕೊಳ್ಳಲು ಅವಳ ದೇಹ ಅಲ್ಲ, ಇಬ್ಬರ ದೇಹವೂ ಕೂಡ ಬೆವರಿನಿಂದ ಒದ್ದೆ ಆಗಿದೆ. ಅವನು ಮತ್ತು ಅವಳು ಇಬ್ಬರು ಮುತ್ತನ್ನು ಕೊಡುವ ಪೀಕ್ನಲ್ಲಿ ಇದ್ದಾರೆ. ಅವನು ತನ್ನ ಕೈಯಿಂದ ಅವಳನ್ನು ಗಟ್ಟಿಯಾಗಿ ತಬ್ಬಿಕೊಂಡ. ನಂತರ ಅವಳ ದೇಹದ ಎಲ್ಲ ಭಾಗಕ್ಕೆ ಮುತ್ತನ್ನು ಕೊಡಲು ಆರಂಭಿಸಿದ. ಇವನು ಕೂಡ ಅವಳನ್ನು ಮುದ್ದಿಸಲು ಆರಂಭಿಸಿದ. ಕೊನೆಗೆ ಇಬ್ಬರು ಒಂದಾದರು. ತುಂಬಾ ದಿನಗಳ ಬಳಿಕ ಪ್ರಜ್ವಲ್ ಮತ್ತು ಪವಿತ್ರ ಒಂದಾದರು. ಈ ಕ್ಷಣ ಅದ್ಭುತವಾದದ್ದು. ಈಗ ಇಬ್ಬರಿಗೂ ಕೂಡ ಸಂಪೂರ್ಣವಾದ ತೃಪ್ತಿ ಸಿಕ್ಕಿತು. ಈ ಆನಂದವನ್ನು ಹೇಳಿಕೊಳ್ಳಲು ಸಾಧ್ಯವಿಲ್ಲ. ಪ್ರಜ್ವಲ್ ಸಂಪೂರ್ಣವಾಗಿ ಮೈಮರೆತಿದ್ದಾನೆ. ಅವನು ಪವಿತ್ರ ತನ್ನನ್ನು ಬೈಯುತ್ತಿದ್ದಾಗ, ತನ್ನ ಮೇಲೆ ಕೋಪಗೊಂಡಿದ್ದಾಗ ಪ್ರಪಂಚ ಮುಗಿದು ಹೋಯಿತು. ಇನ್ನು ಇವಳಿಗೆ ತಾನು ಅವಳನ್ನು ಎಷ್ಟು ಪ್ರೀತಿ ಮಾಡುತ್ತೇನೆ ಅಂತ ಹೇಳಲು ಸಾಧ್ಯವಿಲ್ಲ. ಇಡೀ ಪ್ರಪಂಚವನ್ನೇ ನಾನು ಅವಳ ಕಾಲ ಬಳಿ ತಂದು ನೀನೇ ನನ್ನ ಪ್ರಪಂಚ ಅಂತ ಹೇಳಿದರೂ ಕೂಡ ಅವಳು ನಂಬುತ್ತಿಲ್ಲ. ಇನ್ನೇನು ಮಾಡಿ ನಂಬಿಸಬೇಕು ಅನ್ನುವುದು ಅವನ ಮಾತಾಗಿತ್ತು. ಆದರೆ ಈಗ ಅವಳಾಗಿ ಅವಳೇ ತನ್ನನ್ನು ಮುದ್ದಿಸಿದ್ದು ನೋಡಿ ಅವನಿಗೆ ಖುಷಿಯಾಯಿತು. ತನಗೆ ತಾನೇ ನಗುತ್ತಿದ್ದಾನೆ. ಇಂತಹ ಪವಿತ್ರಾಗೆ ಸಮಾಧಾನವಾಯಿತು. ಪ್ರಜ್ವಲ್ ಯಾವುದೇ ಆಸ್ಪತ್ರೆ ಇಲ್ಲದೆ, ಯಾವುದೇ ಟ್ರೀಟ್ಮೆಂಟ್ ಇಲ್ಲದೆ ಹುಷಾರಾದರು. ಅವರಿಗೆ ದೇವರು ಒಳ್ಳೆಯದನ್ನು ಮಾಡಲಿ ಅಂತ ಯೋಚಿಸುತ್ತಾ ಅವನನ್ನು ಇನ್ನೂ ಗಟ್ಟಿಯಾಗಿ ತಬ್ಬಿಕೊಳ್ಳುತ್ತಾಳೆ. ಈಗ ಪ್ರಜ್ವಲ್ ಕಣ್ಣನ್ನು ತೆಗೆದು ಅವಳನ್ನು ನೋಡಿದಾಗ ಅವಳು ಸಂಪೂರ್ಣವಾಗಿ ಮುಖವನ್ನು ಮುಚ್ಚಿಕೊಂಡಿದ್ದಾಳೆ. ಶಾಂತವಾಗಿ ಇದ್ದಾಳೆ. ಅವಳ ಮುಖದಲ್ಲಿ ಒಂದು ಸಣ್ಣನೆಯ ತೃಪ್ತಿ ನಗು ಕಾಣಿಸುತ್ತಿದೆ. ಅದನ್ನು ನೋಡಿ ಇವರಿಗೆ ನಿಜವಾಗಲೂ ಸಂಪೂರ್ಣವಾಗಿ ತೃಪ್ತಿ ಸಿಕ್ಕಿತು. ಎಷ್ಟು ಅಂದರೆ ಅದು ಹೇಳಲು ಸಾಧ್ಯವಿಲ್ಲ. ಅಷ್ಟೊಂದು. ಅವನಿಗೆ ಅವಳ ಮೇಲೆ ಇದ್ದ ಪ್ರೀತಿ ದುಪ್ಪಟ್ಟಾಯಿತು. ಇವಳು ನನ್ನನ್ನು ಇಷ್ಟೊಂದು ಗಟ್ಟಿಯಾಗಿ ತಬ್ಬಿಕೊಂಡು ನಮ್ಮಿಬ್ಬರ ಬಟ್ಟೆಯನ್ನು ತೆಗೆದಿದ್ದಾಳೆ ಅಂದರೆ ನನ್ನ ಆರೋಗ್ಯ ಸಮಸ್ಯೆ ಏನಾದರೂ ಶುರುವಾಗಿದೆ. ಅದನ್ನು ಸರಿ ಮಾಡಲು ಈ ಚಿಕ್ಕ ಕೋಣೆಗೆ ಕರೆದುಕೊಂಡು ಬಂದು ಅವಳು ಈ ಕೆಲಸ ಮಾಡಿರಬಹುದು ಅಂತ
ಅವನು ಯೋಚಿಸಿದ. ಅವನಿಗೆ ಪವಿತ್ರಳ ಬಗ್ಗೆ ತಿಳಿದಿದ್ದರಿಂದ ಕಣ್ಣು ಮುಚ್ಚಿಕೊಂಡು ಎಲ್ಲ ವಿಷಯವನ್ನು ಬೇಕಾದರೆ ಹೇಳುತ್ತಾನೆ. ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಅವನಿಗೆ ಇದೆ. ನಂತರ ಅವನು ಅವಳ ಕಣ್ಣುಗಳಿಗೆ ಮುತ್ತನ್ನು ಕೊಟ್ಟ. ಆಗ ಅವಳು ಕೂಡ ತನ್ನ ಮುದ್ದಾದ ಕಣ್ಣುಗಳನ್ನು ತೆಗೆದು ಅವನನ್ನು ನೋಡಿ ಒಂದು ರೀತಿ ಎಮೋಷನಲ್ ಆದಳು. ಇನ್ನು ಸ್ವಲ್ಪ ಸಮಯಕ್ಕೆ ಈ ಪ್ರಪಂಚವನ್ನು ಬಿಟ್ಟು ಹೊರಟು ಹೋಗುತ್ತಾನೆ ಅಂತ ಪ್ರಜ್ವಲ್ ಬಗ್ಗೆ ಅವಳು ಅಂದುಕೊಂಡಿದ್ದರು. ಕೊನೆ ಪ್ರಯತ್ನ ಅಂತ ಅವಳು ಇಬ್ಬರ ಬಟ್ಟೆಗಳನ್ನು ತೆಗೆದು ರತಿ ಕ್ರಿಯೆಯಲ್ಲಿ ಒಂದಾಗಿದ್ದು. ಆಗಲೂ ಕೂಡ ಅವಳಿಗೆ ಭಯವಾಗುತ್ತಿತ್ತು, ಎಲ್ಲಿ ನಾನು ಅವನನ್ನು ಸಂಪೂರ್ಣವಾಗಿ ಕಳೆದುಕೊಂಡು ಬಿಡುತ್ತೇನೆ ಅಂತ. ತನ್ನ ಶ್ರಮ ಫಲ ಕೊಟ್ಟಿತು. ನಾನು ಸಂಪೂರ್ಣ ನಾಚಿಕೆ ಬಿಟ್ಟರೂ ಕೂಡ ನನ್ನ ಪ್ರಜ್ವಲ್ ನನಗೆ ಸಿಕ್ಕಿದ. ಅವಳು ಜೋರಾಗಿ ಅಳಲು ಶುರು ಮಾಡಿದಳು. ಒಂದು ರೀತಿ ಎಮೋಷನಲ್ ಆದಳು. ಅವನನ್ನು ನಾನು ಇಂದು ಕಳೆದುಕೊಂಡು ಬಿಟ್ಟಿದ್ದರೆ ನಾನು ಹೇಗೆ ಬದುಕುತ್ತಿದ್ದೆ? ನನ್ನ ಸಂಪೂರ್ಣ ಪ್ರಪಂಚ, ನನ್ನ ಬದುಕು ಎಲ್ಲ ಅವನೇ. ಅವನು ನನ್ನ ದೈವ ಅಂತ ಇವಳು ಅಳುತ್ತಿದ್ದಾಳೆ. ಇವನಿಗೆ ಅರ್ಥವಾಯಿತು ಅವಳು ಭಯಗೊಂಡಿದ್ದಾಳೆ ಅಂತ. ನಾನು ಅನ್ಕಾನ್ಷಿಯಸ್ ಆಗಿರುವುದನ್ನು ನೋಡಿ. ಅವಳು ಚಿಕ್ಕ ಮಕ್ಕಳ ರೀತಿ. ಮಕ್ಕಳು ಯಾರಿಗೆ ಅಟ್ಯಾಚ್ ಆಗುತ್ತಾರೆ ಅವರನ್ನು ತಮ್ಮ ಪ್ರಪಂಚ ಅಂತ ಅಂದುಕೊಳ್ಳುತ್ತಾರೆ. ಆ ರೀತಿ ಇಷ್ಟು ದಿನ ನಾವಿಬ್ಬರು ಸುಂದರವಾದ ಸಂಸಾರವನ್ನು ಸಾಗಿಸುತ್ತಿದ್ದೇವೆ. ನಾನು ಅವಳಿಗೆ ಹೇರಳವಾದ ಪ್ರೀತಿಯನ್ನು ಪ್ರತಿ ಕ್ಷಣ ಕೊಡುತ್ತಿದ್ದೇನೆ. ಆ ಪ್ರೀತಿ ಕ್ಷಣ ಮಾತ್ರದಲ್ಲಿ ಇಲ್ಲ ಅಂದರೆ ಅವಳು ಈ ರೀತಿ ಆಡುವುದು ಸಹಜ ಅಂತ ಅವಳನ್ನು ಗಟ್ಟಿಯಾಗಿ ತಬ್ಬಿಕೊಂಡು, ಚಿನ್ನು, ನಾನು ಇಲ್ಲೇ ಇದ್ದೇನೆ, ನಿನ್ನನ್ನು ಬಿಟ್ಟು ಎಲ್ಲೂ ಹೋಗಿಲ್ಲ, ನೀನು ಅಳಬೇಡ, ಸಮಾಧಾನ ಮಾಡಿಕೊ, ಇನ್ನೆಂದೂ ಕೂಡ ಈ ರೀತಿಯ ಪರಿಸ್ಥಿತಿ ಬರುವುದಿಲ್ಲ. ನಾನು ನಿನ್ನನ್ನು ಈ ಪ್ರಪಂಚದ ಯಾವುದೇ ಜನರು ಇರದ ಲೋಕಕ್ಕೆ ಕರೆದುಕೊಂಡು ಹೋಗುತ್ತೇನೆ. ಅಲ್ಲಿ ಸುಂದರವಾದ ಸಂಸಾರವನ್ನು ನಾವಿಬ್ಬರು ಆರಂಭಿಸೋಣ. ಆಗಲೂ ಅವಳು ಮೌನವಾಗಿ ಇದ್ದಳು. ಏನು ಜಾಸ್ತಿ ಮಾತನಾಡಲಿಲ್ಲ. ನಂತರ ಅವನಿಗೆ ಅರ್ಥವಾಯಿತು ಅವಳು ತುಂಬ ರೆಸ್ಟ್ಲೆಸ್ ಆಗಿದ್ದಾಳೆ. ಅವಳಿಗೆ ಸಮಾಧಾನ ಮಾಡಬೇಕು ಅಂತ ಅಂದುಕೊಂಡು ಬಾಚಿ ಅವಳನ್ನು ಇನ್ನೂ ಗಟ್ಟಿಯಾಗಿ ತಬ್ಬಿಕೊಂಡ. ಅವಳ ಕೂದಲನ್ನು ತನ್ನ ಕೈಯಿಂದ ನೇವರಿಸಿದ. ಈಗ ಸಂಪೂರ್ಣವಾಗಿ ಪ್ರಜ್ವಲ್ ಹುಷಾರಾಗಿದ್ದಾನೆ. ಪವಿತ್ರ ಮಂಕಾಗಿದ್ದಾಳೆ. ಇವರಿಬ್ಬರದು ಪರಸ್ಪರ ಈ ರೀತಿ ಆಟ ನಡೆಯುತ್ತಿರುತ್ತದೆ. ನಂತರ ಪ್ರಜ್ವಲ್ ತನ್ನ ಕೈಯಾರ ಅಲ್ಲಿ ಬಿದ್ದಿದ್ದ ಬಟ್ಟೆಯನ್ನು ಹಾಕಿಕೊಳ್ಳಬೇಕಾದರೆ ಇವನ ಮುಖದಲ್ಲಿ ಒಂದು ಸಣ್ಣ ನಾಚಿಕೆ ಬಂತು. ಪವಿತ್ರಳ ಕಡೆ ಮುಖ ಮಾಡಿ ಹೇಳಿದ, ಚಿನ್ನು, ನೀನು ಎಷ್ಟು ಈಸಿಯಾಗಿ ನನ್ನ ಬಟ್ಟೆಗಳನ್ನು ತೆಗೆದೆ. ನಾನು ಇನ್ನು ಪ್ರತಿ ರಾತ್ರಿ ನಿನ್ನ ಕೈಯಲ್ಲೇ ಬಟ್ಟೆಯನ್ನು ತೆಗೆಸಿಕೊಳ್ಳುವುದು ಅಂದಾಗ ಅವಳು ನಾಚಿಕೆಯಿಂದ ಆ ಕಡೆ ತಿರುಗಿಕೊಂಡಳು. ನಂತರ ಇವನು ರೆಡಿಯಾಗಿ ಇವಳಿಗೂ ಕೂಡ ಬಟ್ಟೆಗಳನ್ನು ಹಾಕಿಕೊಳ್ಳಲು ಸಹಾಯ ಮಾಡಿದ. ಪದೇ ಪದೇ ತನ್ನ ಕೈಗಳಿಂದ ಅವಳನ್ನು ಮುಟ್ಟುತ್ತಿದ್ದ. ಅದು ಅವಳಿಗೂ ಅರ್ಥವಾಗಿ ನಾಚಿಕೊಳ್ಳುತ್ತಿದ್ದಳು. ನಂತರ ಇಬ್ಬರು ರೆಡಿಯಾಗಿ ಹೊರಬರಲು ತಯಾರಾದರು. ಆದರೆ ಅಷ್ಟರಲ್ಲಿ ಹೊರಗಿನಿಂದ ತುಂಬ ಕೆಟ್ಟ ಶಬ್ದ ಕೇಳಿಸುತ್ತಿತ್ತು. ತುಂಬ ಕಾರುಗಳದು. ಇದರಿಂದ ಇಬ್ಬರು ಅಲರ್ಟ್ ಆದರು. ಕಾರುಗಳಿಂದ ಇಳಿದ ಹುಡುಗರು ಒಂದು ರೀತಿ ಡಕಾಯಿತರ ರೀತಿ ಇದ್ದಾರೆ. ಅವರು ಪ್ರೊಫೆಷನಲ್ ರೌಡಿಗಳು ಅಂತ ಅನಿಸುತ್ತದೆ. ಅವರೆಲ್ಲ ಕಾರಿನಿಂದ ಇಳಿದು ಅಲ್ಲಿ ಸಂಪೂರ್ಣವಾಗಿ ಹುಡುಕಾಟ ಶುರು ಮಾಡಿದರು. ಅವರಿಬ್ಬರು ಇಲ್ಲಿ ಎಲ್ಲಾದರೂ ಬಂದಿದ್ದಾರಾ ಅಂತ. ಅದನ್ನು ಪ್ರಜ್ವಲ್ ಕಿಟಕಿಯಿಂದ ನೋಡಿ ಅರ್ಥ ಮಾಡಿಕೊಂಡ. ಇವರೆಲ್ಲ ನನ್ನ ಅಕ್ಕ ಮತ್ತು ಅಪ್ಪ ಕಳಿಸಿರುವ ರೌಡಿಗಳು. ನಾನು ಎಲ್ಲಿ ಹೋಗಿರಬಹುದು ಅಂತ ನನ್ನನ್ನು ಫಾಲೋ ಮಾಡಲು ಕಳಿಸಿದ್ದಾರೆ. ಪವಿತ್ರಳ ಬಗ್ಗೆ ಅವರಿಗೆ ಅನುಮಾನ ಬಂದಿಲ್ಲ, ಕನ್ಫರ್ಮ್ ಆಗಿದೆ ಅವಳು ನನ್ನ ಜೊತೆ ಇದ್ದಾಳೆ ಅಂತ. ಇಂದು ನಾನು ಸ್ವಲ್ಪ ಎಮೋಷನಲ್ ಆದರೆ, ಭಯದಿಂದ ಇದ್ದರೆ ಸಂಪೂರ್ಣವಾಗಿ ನಾನು ಪವಿತ್ರಳನ್ನು ಕಳೆದುಕೊಂಡು ಬಿಡುತ್ತೇನೆ ಅಂತ ಅವನು ಯೋಚಿಸಿದ. ನಿಜವಾಗಲೂ ಅವನಿಗೆ ಕೈಕಾಲು ಅದರಲು ಶುರುವಾಯಿತು. ಸ್ವಂತ ಹೆತ್ತವರ ಜೊತೆಯಲ್ಲಿ ಹುಟ್ಟಿದವರೇ ನಂಬಿಕೆ ದ್ರೋಹ ಮಾಡುತ್ತಾರೆ. ನನ್ನ ಪ್ರೀತಿಯನ್ನು ನನ್ನಿಂದ ಕಿತ್ತಿಕೊಳ್ಳಲು ಪ್ರಯತ್ನಿಸಿದರೆ ನಾನು ಎಂದೂ ಅವರನ್ನು ಬಿಡುವುದಿಲ್ಲ ಅಂತ ಯೋಚಿಸುತ್ತಿದ್ದ. ಆಗ
ಪವಿತ್ರ, ನಾವು ಹಿಂದೆ ಬಾಗಿಲಿನಿಂದ ಹೊರಟು ಹೋಗೋಣ. ಅವರು ಈ ಮನೆಗೆ ಬಂದೇ ಬರುತ್ತಾರೆ. ನಿರ್ಜನವಾದ ಪ್ರದೇಶದಲ್ಲಿ ಇರುವ ಮನೆಯಲ್ಲಿ ಇರಬಹುದೇನೋ ಅಂತ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ and keep supporting me always.